ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕಲ್ಲಿ ಇರುವಂಥ ಕಾರ್ನರ್ ಮನೆ ನೋಡೋಕೆ ಬಂದಿದ್ದೀವಿ. ಇದು 30-40 ಆಗಿರುತ್ತೆ. ಕಾರ್ನರ್ ಮನೆ ಸೌತ್ಗೆ ಈಸ್ಟ್ ಗೇಟ್ ಆಗಿರುತ್ತೆ ಬಾಕ್ಲು. ಆ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಇದು ಬಂದು BD ಆಗಿರುತ್ತೆ. ಇದ್ರ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ. ಇದು ಬಂದು ಸೌತ್ ಆಗಿರುತ್ತೆ. ಈ ಕಡೆ ನಿಮಗೆ ಈಸ್ಟ್ ಬಾಕ್ಲು ಕೊಟ್ಟಿದ್ದಾರೆ ನೋಡ್ಬೋದು. ಇನ್ನೊಂದ್ಸತಿ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ. ಅಡ್ರೆಸ್ ಹೇಳ್ತಾ ಇದ್ದೀನಿ. ಬನಶಂಕರಿ 6 ಸ್ಟೇಜು ಫಸ್ಟ್ ಬ್ಲಾಕ್ ಬರುತ್ತೆ. ಕಾರ್ನರ್ ಮನೆ ಆಗಿರುತ್ತೆ. 30-40. ಹಾಗೆ ರಸ್ತೆ ಕೂಡ ನೋಡ್ಬೋದು ನಿಮಗೆ. ಈ ಕಡೆ ಬಂದರೆ ನಿಮ್ಗೆ 30 ಫೀಟ್ ರಸ್ತೆ ಸಿಗುತ್ತೆ ಈಸ್ಟ್ ಸೈಡು. ಅಂದರೆ 3 ಕಡೆ ರಸ್ತೆ ಇದೆ ನಿಮಗೆ. ಇದು ಸೌತ್ ಕಡೆ ಬರುತ್ತೆ ನಿಮಗೆ ರಸ್ತೆ. ಇದು ಕೂಡ 30 ಫೀಟ್ ರಸ್ತೆ ಬರುತ್ತೆ ನಿಮಗೆ. ಹಾಗೆ ಮನೆ ಎದುರಿಗೆ ಇನ್ನೊಂದು ರಸ್ತೆ ಹೋಗುತ್ತೆ. ಆ ಕಡೆ ಮುಂದೆ ಸ್ಟ್ರೈಟ್ ಹೋಗೋರೆ ನಿಮಗೆ 80 ಫೀಟ್ ರಸ್ತೆ ಸಿಗುತ್ತೆ ನಿಮಗೆ. RR ನಗರ್ಗೆ ಕನೆಕ್ಟಿವಿಟಿ. ಅದು ಅಲ್ಲಿಂದ ಕೊತ್ರಳ್ಳಿ ರೋಡ್ ಇದೆಯಲ್ಲ, ಅಲ್ಲಿ ಕನೆಕ್ಟಿವಿಟಿ ಆಗುತ್ತೆ. ಇದು ಬಂದು 80 ಫೀಟ್ ರಸ್ತೆ ಬರುತ್ತೆ. ಓಕೆ, ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಕಾರ್ನರ್ ಮನೆ ಆಗಿರುತ್ತೆ. BD ಇದು 30-40 ಆಗಿರುತ್ತೆ. ಸೌತ್ಗೆ ಈಸ್ಟು ಬನಶಂಕರಿ 6 ಸ್ಟೇಜ್ ಫಸ್ಟ್ ಬ್ಲಾಕ್. ಓಕೆ, ಮನೆ ಒಳಗಡೆ ಏನಿದೆ ಅಂತ ಹೋಗಿ ನೋಡೋಣ ಅನ್ಸುತ್ತೆ. ಓಕೆ, ಮನೆ ಒಳಗಡೆ ಹೋಗ್ತಿಂತೀವಿ. ನಾವು ಸೌತ್ ಗೇಟಿಂದ ಒಳಗಡೆ ಹೋಗ್ತಾ ಇದ್ವಿ. ಇಷ್ಟು ಗೇಟ್ ಬಗ್ಗೆ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ನಿಮಗೆ ನ್ಯಾಚುರಲ್ ಸ್ಟೋನಲ್ಲೇ ನಿಮಗೆ ನೇಮ್ ಬೋರ್ಡ್ಗೋಸ್ಕರ ನಿಮಗೆ ಜಾಗ ಕೂಡ ಕೊಟ್ಟಿದ್ದಾರೆ. ನ್ಯಾಚುರಲ್ ಕಲ್ಲುಗಳು ಹಾಕಿದ್ದಾರೆ ನಿಮಗೆ ನೋಡ್ಬೋದು. ಇದು ಬಂದು ಸೌತ್ ಗೇಟ್ ಆಗಿರುತ್ತೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಗ್ರಾನೈಟ್ ಹಾಕಿದ್ದಾರೆ. ಬ್ಲ್ಯಾಕ್ ಕಲರ್ ಗ್ರಾನೈಟ್ ಕೂಡ ಹಾಕಿದ್ದಾರೆ. ಹಾಗೆ ಇಲ್ಲೊಂದು ಚಿಕ್ಕದಾಗಿ ಒಂದು ಗಾರ್ಡನ್ ಕೂಡ ಮಾಡಿದ್ದಾರೆ ನಿಮಗೆ ಗಿಡಗಳು ಬೆಳೆಸ್ಕೊಳ್ಳೋಕ್ಕೆ. ಹಾಗೆ ನಿಮ್ಗೆ ಇಲ್ಲಿ 3 ಸೈಡೂ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನೋಡ್ಬೋದು. ಈ ಕಡೆ ಇಲ್ಲಿ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಅಂದರೆ 3 ಸೈಡು ಕೂಡ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ. ಓಕೆ, ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಯ್ತಾ ಇರೋಂಗೆ ನಿಮಗೆ ದೊಡ್ಡದಾಗಿ ಕಾರ್ ಪಾರ್ಕಿಂಗ್ ಬರುತ್ತೆ ನೋಡ್ಬೋದು. ತುಂಬ ದೊಡ್ಡದಾಗಿದೆ. ಸೈಡ್ ವಾಲ್ಗೆಲ್ಲ ನಿಮಗೆ ವಾಟರ್ಫಾಲ್ ಟೈಲ್ಸ್ ಮಾಡಿದ್ದಾರೆ. ಧಾರಾಳವಾಗಿ ನೀವು 3 ಕಾರು ಧಾರಾಳವಾಗಿ ಆರಾಮಾಗಿ ನಿಲ್ಲಿಸ್ಕೋಬೋದು. ಈ ಕಡೆ ಈಸ್ಟ್ ಗೇಟಿಂದನೂ ನೀವು ಬೇಕಂದ್ರೆ ಕಾರ್ ಬರ್ಬೋದು. ಹಾಗೆ ಇಲ್ಲಿ ಸೌತ್ ಗೇಟಿಂದನೂ ಬೇಕಾದ್ರೂ ಕಾರ್ ಬರ್ಬೋದು. 2 ಸೈಡು ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಈಸ್ಟ್ ಸೈಡಿಂದ ತುಂಬ ದೊಡ್ಡದಾಗಿ ಬಂದಿದೆ ನೋಡ್ಬೋದು. ಇದು ಪಾರ್ಕಿಂಗ್ ಆಗಿರುತ್ತೆ ನಿಮಗೆ. ಹಾಗೆ ಫ್ಲೋರಿಂಗ್ ಕೂಡ ನಿಮ್ಗೆ ನೋಡ್ಬೋದು. ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ ಬ್ಲ್ಯಾಕ್ ಕಲರು. ಹಾಗೆ ಅಲ್ಲಿ ಲಿಫ್ಟ್ ರೂಮ್ ಕೂಡ ಇದೆ ನಿಮಗೆ. ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ಬೋರ್ಗಳು ಬಂದಿದೆ. ಹಾಗೆ ಇಲ್ಲಿ ಸಂಪ್ ಕೂಡ ಬಂದಿದೆ ನಿಮಗೆ. ಗೇಟ್ ಅಷ್ಟೇ ಇದು ನಿಮಗೆ. ಸೈಡು ಫುಲ್ ಕ್ರಾಸಾಗಿ ಹಿಂಗೆ ಓಪನ್ ಆಗುತ್ತೆ ನಿಮಗೆ. ಓಕೆ, ಇಲ್ಲಿ ಬಂದ್ಬಿಟ್ಟು ನಿಮಗೆ ಕಾವೇರಿ ಕಲೆಕ್ಷನ್ ಆಲ್ರೆಡಿ ಆಗಿದೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್ ಜಾಗ ಕೂಡ ಕೊಟ್ಟಿದ್ದಾರೆ. ವಿತ್ ಗೇಟ್ ಮಾಡಿದ್ದಾರೆ. ನೀಟಾಗಿ ಸೇಫ್ಟಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಇನ್ನೊಂದ್ಸತಿ ನೋಡ್ತಾ ಇದ್ದೀನಿ. ಇದು ಪಾರ್ಕಿಂಗ್ ಜಾಗ ಆಗಿರುತ್ತೆ. ಹಾಗೆ ಇಲ್ಲೊಂದು ಗ್ರೌಂಡ್ ಫ್ಲೋರಲ್ಲೇ ಕಾಮನ್ ಟಾಯ್ಲೆಟ್ ಕೂಡ ಮಡಗಿದ್ದಾರೆ. ಇಲ್ಲಿ ಕಾಮನ್ ಟಾಯ್ಲೆಟ್ ಬರುತ್ತೆ. ಇದು ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಧಾರಾಳವಾಗಿ 3 ಕಾರು 3-4 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಕೂಡ ಕೊಟ್ಟಿದ್ದಾರೆ. ಓಕೆ, ಇದಿಷ್ಟು ಪಾರ್ಕಿಂಗಲ್ಲಿರುವಂಥ ಡೀಟೇಲ್ಸು. ಮೇಲೆ ಹೋಗೋಣ ಫಸ್ಟ್ ಫ್ಲೋರ್ಗೆ. ಹಾಗೆ ಫಸ್ಟ್ ಫ್ಲೋರ್ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಮೆಟ್ಲನ್ನ ಲಪೋತ್ರ ಗ್ರಾನೈಟ್ ಹಾಕಿದ್ದಾರೆ. ಇದಕ್ಕೆ ಬಂದ್ಬಿಟ್ಟು ರೆಡ್ ಸ್ಟೋನ್ ರೆಡ್ ಕಲರಲ್ಲಿ ಹಾಕಿದ್ದಾರೆ ನೋಡಿಸ್ತಾ ಇದ್ದೀನಿ. 4 ಅಡಿ ಜಾಗ ಕೂಡ ಕೊಟ್ಟಿದ್ದಾರೆ. ಇಬ್ಬರು ಧಾರಾಳವಾಗಿ ಮೇಲೆ ಅಷ್ಟು ಜಾಗ ಇದೆ. ಹಾಗೆ ವಾಲ್ ಕೂಡ ನೋಡ್ಬೋದು ನಿಮಗೆ. ವಾಟರ್ಫಾಲ್ ಟೈಲ್ಸ್ ಹಾಕಿದ್ದಾರೆ. 2x3 ಮಾಡಿ ಮೇಲೆ ಹೋಗ್ತಾ ಇದ್ದೀವಿ. ಹಾಗೆ ಸೈಡಲ್ಲಿ ಕೂಡ ನೋಡ್ಬೋದು ನಿಮಗೆ ಟಫನ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. SS ಸ್ಟೀಲ್ ಯೂಸ್ ಮಾಡಿ. ಇದು ಬಂದು ಈಸ್ಟ್ ಬಾಕ್ಲಾಗಿರುತ್ತೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಹಾಗೆ ಮೇಲ್ಗಡೆ ನೋಡ್ಬೋದು POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ವಿತ್ ಲೈಟಿಂಗ್. ಮನೆ ಮುಂದುಗಡೆ ಈ ಥರ ಕಾಣಿಸುತ್ತೆ ನಿಮಗೆ. ಇಷ್ಟು ನೋಡ್ಬೋದು. ಈ ಕಡೆ ರೋಡ್ ಬರುತ್ತೆ, ಈ ಕಡೆ ರೋಡ್ ಬರುತ್ತೆ. ಓಕೆ, ಮನೆ ಒಳಗಡೆ ಹೋಗೋಣ.
ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಇಲ್ಲಿ ಬಾಕ್ಲು ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ, ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಸೈಡಲ್ಲೆಲ್ಲ ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟು ನಿಮಗೆ ಟೀಕ್ ವುಡ್ಡಲ್ಲೇ ನಿಮಗೆ ಕವರ್ ಮಾಡಿದ್ದಾರೆ. ಮತ್ತು ಟಫ್ ಆ್ಯಂಡ್ ಗ್ಲಾಸ್ ವಿಂಡೋ ಕೂಡ ಅಷ್ಟೇ ನಿಮಗೆ ಟೀಕ್ ವುಡ್, ಪ್ರತಿಯೊಂದು ಬಾಕ್ಲೂ ಇಲ್ಲಿ ಟೀಕ್ ವುಡ್ಡಲ್ಲೇ ಮಾಡಿದ್ದಾರೆ ನಿಮಗೆ. ಓಕೆ, ಮನೆ ಒಳಗಡೆ ಹೋಗೋಣ. ಓಪನ್ ಮಾಡ್ತಾ ಇರೋಂಗೆ ನಿಮಗೆ ಮನೆ ಬಾಗಿಲು ದೊಡ್ಡದಾಗಿ ಹಾಲ್ ಸಿಕ್ಕುತ್ತೆ. ಇಲ್ಲಿಂದನೇ ನೋಡಿಸ್ತಾ ಇದ್ದೀನಿ ನಿಮಗೆ. ಮೇಲ್ಗಡೆ ಕೂಡ ನೋಡ್ಬೋದು, PVC ಫಾಲ್ ಸೀಲಿಂಗ್ ಆಗಿದೆ. ಹಾಗೆ ವಾಲೆಲ್ಲ ನಿಮಗೆ ವೆನಿಗರ್ ಶೀಟ್ ಕೊಟ್ಟಿದ್ದಾರೆ, ವೆನಿಗರ್ ಅಲ್ಲಿ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ವುಡ್ ವರ್ಕ್ ಮಾಡಿ ವೆನಿಗರ್ ಶೀಟ್ ಕೊಟ್ಟಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಎದುರಿಗೆ ಬಂದರೆ ನಿಮಗೆ TV ಯೂನಿಟ್ ಸಿಗುತ್ತೆ ನಿಮಗೆ, ತುಂಬ ಚೆನ್ನಾಗಿದೆ. ಇದು ಬಂದು ಹಾಲ್ ಆಗಿರುತ್ತೆ ನಿಮಗೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಎಂಟ್ರೆನ್ಸ್ ಬಾಕ್ಲಿಂದ ಬಂದಿದ ತಕ್ಷಣ ನಿಮಗೆ ವಿನಿಗರಲ್ಲಿ ವಾಲ್ ಮಾಡಿದ್ದಾರೆ ಅಲ್ಲಿ. ಓಕೆ, ಇಲ್ಲಿಂದ ನಿಮಗೆ L ಶೇಪಲ್ಲಿ ನೀವು ಸೋಪ್ ಹಾಕೋಬೋದು. TV ಯೂನಿಟ್ ಈ ಕಡೆ ಇರೋದ್ರಿಂದ ನಿಮಗೆ ಇಲ್ಲಿ L ಶೇಪಲ್ಲಿ ಸೋಪ್ ಹಾಕಂದ್ರೆ ನಿಮಗೆ TV ಯೂನಿಟ್ ಈ ಕಡೆ ಬರುತ್ತೆ ನಿಮಗೆ. ಹಾಗೆ ಇಲ್ಲಿ ನಿಮಗೆ ಲಿಫ್ಟ್ ರೂಮ್ ಬಂದಿದೆ ನಿಮಗೆ. ಹಾಗೆ ಇಲ್ಲಿ ಒಂದು ಸ್ಟೋರೇಜ್ ರೂಮ್ ಕೂಡ ಬಂದಿದೆ ನಿಮಗೆ. ಸ್ಟೋರೇಜ್ಗೋಸ್ಕರ ರೂಮ್ ಕೂಡ ಬಿಟ್ಟಿದ್ದಾರೆ. ಒಳಗಡೆ ಕೂಡ ಸ್ಟೋರೇಜ್ ಜಾಗ ಇದೆ. ಇನ್ನೊಂದು ಸತಿ ನೋಡಿಸ್ಬಿಡ್ತೀನಿ. ಈ ಕಾರ್ನರಿಂದ ಮೇಲ್ಗಡೆ PVC ಫಾಲ್ ಸೀಲಿಂಗ್ ಕೂಡ ಆಗಿದೆ. PVC ಎರಡು ಮಿಕ್ಸ್ ಮಾಡಿದ್ದಾರೆ. ಹಾಗೆ ವಿನಿಗರಲ್ಲೇ ನಿಮಗೆ ವುಡ್ ವರ್ಕ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಫ್ಲೋರಿಂಗ್ ಎಲ್ಲ ಇಟಾಲಿಯನ್ ಮಾರ್ಬಲ್ಲೇ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ನೋಡ್ಬೋದು ದೇವ್ರ ಮನೆ ಕೂಡ ನೋಡ್ಬೋದು. ಇಲ್ಲಿ ಟೀಕ್ ವುಡ್ಡೆಲ್ಲ ಆಗಿದೆ ದೇವ್ರ ಮನೆ, ತುಂಬ ಚೆನ್ನಾಗಿದೆ. ಒಳಗಡೆ ನೋಡೋಣ. ಓಕೆ, ಧಾರಾಳವಾಗಿ ಒಬ್ಬರು ಕೂತ್ಕೊಂಡು ಪೂಜೆ ಮಾಡೋ ಅಷ್ಟು ಜಾಗ ಬಿಟ್ಟಿದ್ದಾರೆ. ದೇವ್ರ ಮನೆ ಕೂಡ ಸೆಲ್ಫ್ ಕೂಡ ಕೊಟ್ಟಿದ್ದಾರೆ. ಇದು ಮನೆ ದೇವ್ರ ಮನೆ ಆಗಿರುತ್ತೆ. ಹಾಗೆ ಈ ಕಡೆ ಬಂದರೆ ನಮಗೆ ಕಿಚನ್, ಅಡುಗೆ ಮನೆಗೆ ಹೋಗ್ತೀವಿ. ಅಡುಗೆ ಮನೆ ನೋಡಿಸ್ತೀನಿ. ಓಕೆ, ಇಲ್ಲಿಂದ ನೋಡ್ಬೋದು ನಿಮಗೆ ದೊಡ್ಡದಾಗಿದೆ ಕಿಚನ್. ನಿಮಗೆ L ಶೇಪಲ್ಲಿ ಬಂದಿದೆ ನಿಮಗೆ. ಕೆಳಗಡೆ ಎಲ್ಲ ವಾರ್ಡ್ರೋಬ್ ಆಗಿದೆ. ಹಾಗೆ ಮೇಲ್ಗಡೆ ಕೂಡ ಓವರ್ ಹೆಡ್ ಕಬೋರ್ಡ್ ಕೂಡ ಆಗಿದೆ, ತುಂಬ ಚೆನ್ನಾಗಿದೆ. ಓಕೆ, ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಇಲ್ಲಿ ಬಂದು ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ ನಿಮಗೆ, ಫ್ರಿಜ್ ಮಡಿಕೊಳ್ಳೋಕ್ಕೋಸ್ಕರ ಇಲ್ಲಿ. ಓಕೆ, ಇಲ್ಲಿ ಬಂದು ನಿಮಗೆ ಅಕ್ವಾಗಾರ್ಡ್ ಕನೆಕ್ಟಿವಿಟಿ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಚಿಮ್ನಿಗೆ ಜಾಗ ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ಪಾಯಿಂಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಗ್ಯಾಸ್ ಪ್ರೊವಿಷನ್, ಗ್ಯಾಸ್ ಇಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಬಂದು ನಿಮಗೆ ಮಿಕ್ಸಿ ಓವೆನ್ ಏನು ಬೇಕಾದ್ರೂ ಮಾಡ್ಕೋಬೋದು. ಎಲ್ಲ ನಿಮಗೆ ಸಾಫ್ಟ್ ಕಾರ್ನರಲ್ಲೇ ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡ್ಬೋದು ಆಲ್ರೆಡಿ ಎಲ್ಲ ಸಾಫ್ಟ್ ಕಾರ್ನರ್ಗಳು ಇದೆ. ಎಲ್ಲ ಲೋಡೆಡ್. ಇಲ್ಲೂ ಕೂಡ ಅಷ್ಟೇ ನಿಮಗೆ ಎಲ್ಲ ಹೈಡ್ರಾಲಿಕ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ಎಲ್ಲ ಹೈಡ್ರಾಲಿಕ್ಸ್ ಎಲ್ಲ ಬಂದಿದೆ. ತುಂಬ ಸ್ಟೋರೇಜ್ ಇದೆ ನಿಮಗೆ, ತುಂಬ ಸ್ಟೋರೇಜ್ ಇದೆ ಅಡುಗೆ ಮನೆಯಲ್ಲಿ. ಹಾಗೆ ಇಲ್ಲಿ ಎಕ್ಸ್ಟ್ರಾ ಲ್ಯಾಬ್ ಒಂದು ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಲ್ಯಾಬ್ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಯುಟಿಲಿಟಿ ಕೂಡ ಬಿಟ್ಟಿದ್ದಾರೆ. ಯುಟಿಲಿಟಿಗೆ ಇಲ್ಲಿ ನಿಮಗೆ MS ಗ್ರಿಲ್ ಮಾಡಿದ್ದಾರೆ ಸೇಫ್ಟಿ ವಾಲ್ಸ್ಗೆ. 5 ಅಡಿ ವಾಲ್ ಎತ್ತಿದ್ದಾರೆ, ಇನ್ನು ಮಿಕ್ಕಿದ MS ಕ್ರಿಯೇಟ್ ಮಾಡಿದ್ದಾರೆ. ಇಲ್ಲಿ ಬಂದು ದೊಡ್ಡದಾಗಿ ಒಂದು ಸಿಂಕ್ ಬರುತ್ತೆ ನಿಮಗೆ. ಪಾತ್ರೆ ಗೀತ್ರೆ ತೊಳಿತೀನಿ ಅಂದರೆ ಇಲ್ಲಿ ಸಿಂಕ್ ಇರುತ್ತೆ ನಿಮಗೆ. ಓಕೆ, ಒಳಗಡೆ ಬರೋಣ. ಓಕೆ, ಸಾರಿ, ಇಲ್ಲಿ ಬಂದು ನಿಮ್ಗೊಂದು ಸಿಂಕ್ ಬರುತ್ತೆ ನಿಮಗೆ. ಹಾಗೆ ಫ್ರಿಜ್ ಪಾಯಿಂಟ್ ಔಟ್ ಕೊಟ್ಟಿದ್ದಾರೆ. ಇಲ್ಲೇ ಬೇಕಾದ್ರೆ ನೀವು ಡೈನಿಂಗ್ ಟೇಬಲ್ ಬೇಕಾದ್ರೆ ಯೂಸ್ ಮಾಡ್ಕೋಬೋದು, ಡೈನಿಂಗ್ ಟೇಬಲ್ ದೊಡ್ಡದಾಗಿ. ಹಾಗೆ ಕೆಳಗಡೆ ಒಂದು ಸೀನಿಯರ್ ಸಿಟಿಜನ್ ರೂಮ್ ಅಂತ ಕೊಟ್ಟಿದ್ದಾರೆ ನಿಮಗೆ. ಅಂದರೆ ಮನೇಲಿ ವಯಸ್ಸಾದವರಾಗಲಿ ಇಲ್ಲ
ಮೆಟ್ಲೆಕ್ಕಾಗಲ್ಲ ಅಂತ ಯಾರನ್ನ ಹ್ಯಾಂಡಿಕ್ಯಾಪ್ಸ್ ಸಮಥಿಂಗ್ ಯಾರನ್ನ ಇದ್ದರೆ ನಿಮಗೆ ಕೆಳಗಡೆನೆ ಸ್ಟೇ ಮಾಡೋಕ್ಕೋಸ್ಕರ ನಿಮಗೆ ಕೆಳಗಡೆ ಸೀನಿಯರ್ ಸಿಟಿಜನ್ ರೂಮ್ ಅಂತ ಕೊಟ್ಟಿದ್ದಾರೆ. ನೋಡ್ಬೋದು ಈ ಕಾರಲ್ಲಿ ನೋಡಿಸ್ತಾ ಇದ್ದೀನಿ. ಇದಕ್ಕೂ ಒಂದು ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ ನಿಮಗೆ. ಅವೆಲ್ಲ ಹೇಳ್ದಂಗೆ ನಿಮಗೆ ಬಾಗಿಲು ಪ್ಲಸ್ ವಿಂಡೋ ಕಿಟಕಿಗಳೆಲ್ಲ ನಿಮಗೆ ಟೀಕ್ ವುಡ್ಡೆಲ್ಲ ಆಗಿದೆ ನಿಮಗೆ. ಹಾಗೆ ಇಲ್ಲಿ ಕೂಡ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ ನಿಮಗೊಂದು ಇಲ್ಲೇ ಮಾಡಿ ಅದಕ್ಕೆ ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ವಾರ್ಡ್ರೋಬ್ ವಿತ್ ಅಟ್ಯಾಚ್ ಬಾತ್ರೂಮ್ ಬಂದಿದೆ. ತುಂಬ ದೊಡ್ಡದಾಗಿದೆ. ಪಾರ್ಟಿಷನ್ ಮಾಡಿದ್ದಾರೆ 2 ಸೈಡು, ಅಂದರೆ ಅಲ್ಲಿ ಬಿಟ್ಟು ಇಲ್ಲಿ ಪಾರ್ಟಿಷನ್ ಮಾಡಿದ್ದಾರೆ. ಹಾಗೆ ಇಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಮೇಲ್ಗಡೆ ನೋಡ್ಬೋದು POC ಫಾಲ್ ಸೀಲಿಂಗ್ ಆಗಿದೆ. ಇದು ಬಂದ್ಬಿಟ್ಟು ಸೀನಿಯರ್ ಸಿಟಿಜನ್ ರೂಮ್ ಆಗಿರುತ್ತೆ ನಿಮಗೆ. ಓಕೆ, ಇನ್ನೊಂದ್ಸತಿ ಹೇಳ್ಬಿಡ್ತೀನಿ ನಾನು. ಇದು ಬಂದು ಒಂದು ರೂಮ್ ಆಗಿರುತ್ತೆ ಇಲ್ಲಿ ಕೆಳಗಡೆ. ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಮಡಿಕೋಬೋದು. ಹಾಗೆ ಅಲ್ಲಿ ಯುಟಿಲಿಟಿ ಇದೆ ಔಟ್ಸೈಡು. ಹಾಗೆ ಇಲ್ಲಿ ಅಡುಗೆ ಮನೆ ಬರುತ್ತೆ ನಿಮಗೆ. ಇಲ್ಲಿ ಫ್ರಿಜ್ ಪಾಯಿಂಟ್ ಔಟ್ ಬರುತ್ತೆ ನಿಮಗೆ. ಇದು ಅಡುಗೆ ಮನೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ತುಂಬ ದೊಡ್ಡದಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಡಿಸೈನು ಅಷ್ಟೇ ಸಖತ್ತಾಗಿ ಮಾಡಿದ್ದಾರೆ. ಹಾಗೆ ಇಲ್ಲಿ ದೇವ್ರ ಮನೆ ಕೂಡ ಬಂದಿದೆ. ಹಾಗೆ ಅಲ್ಲೊಂದು ಸ್ಟೋರೇಜ್ ರೂಮ್ ಕೂಡ ಇದೆ. ಇದು ಬಂದು ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸು. ಅಡುಗೆ ಮನೆ ಆಗಿರ್ಬೋದು, ಹಾಲು, ಒಂದು ರೂಮು, ಇದು ಡೀಟೇಲ್ಸ್ ಆಗಿರುತ್ತೆ. ಓಕೆ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಾಡಿ ಮೇಲೆ ಹೋಗ್ತಾ ಇದ್ದೀನಿ. ಮೆಟ್ಲಿಗೆಲ್ಲ ನಿಮಗೆ ಇಟಾಲಿಯನ್ ಮಾರ್ಬಲೇ ಯೂಸ್ ಮಾಡಿದ್ದಾರೆ, ವಿತ್ ಬ್ಲ್ಯಾಕ್ ಬಾರ್ಡರ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಅಷ್ಟೇ ಬೆಳಕು ಗಾಳಿಗೋಸ್ಕರ ನಿಮಗೆ ಈ ಕಡೆ ನಿಮಗೆ ವಿಂಡೋ ಕೂಡ ಕೊಟ್ಟಿದ್ದಾರೆ. ಧಾರಾಳವಾಗಿ ಓಪನ್ ಮಾಡ್ಬೋದು, ಯಾಕಂದರೆ ಶಟ್ ಬ್ಯಾಕ್ ಬಿಟ್ಟಿದ್ದೀವಿ ಅಲ್ಲಿ, ಏನು ಪ್ರಾಬ್ಲಮ್ ಇರಲ್ಲ. ಓಕೆ, ಸೆಕೆಂಡ್ ಫ್ಲೋರ್ ಬಂದಿದ ತಕ್ಷಣ ನಿಮಗೆ ಓಪನ್ ಆಗಿಬಿಟ್ಟಿದ್ದಾರೆ. ಓಕೆ, ಇಲ್ಲೂ ಕೂಡ ನಿಮಗೆ ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ಬೇಕಂದರೆ ಇಲ್ಲಿ ಒಬ್ಬರು ಬೇಕಾದ್ರೆ ಸೋಫಾ ಹಾಕ್ಕೊಂಡು ಧಾರಾಳವಾಗಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಕೆಳಗಡೆ ಟಿ ವಿ ಇದ್ರೂ ಇಲ್ಲೊಂದು ಟಿ ವಿ ಯೂನಿಟ್ ಕೊಟ್ಟಿದ್ದಾರೆ. ಹಾಗೆ ಮೇಲ್ಗಡೆ ನೋಡ್ಬೋದು POC ಫಾಲ್ ಸೀಲಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ಇದು ಬಂದು ಓಪನ್ ಮೇಲ್ಗಡೆ ಬಂದಿದ ತಕ್ಷಣ ಸಿಕ್ಕುವಂಥ ಜಾಗ. ಹಾಗೆ ಇಲ್ಲಿ ಬಂದರೆ ನಿಮಗೆ ಮಾಸ್ಟರ್ ಬೆಡ್ರೂಮ್ ಫುಲ್ ವಿನಿಗರ್ ಶೀಟೆಲ್ಲ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮ್ ಮತ್ತು ಸಾಲಿಡಾಗಿ ಮಾಡಿದ್ದಾರೆ. ನೋಡ್ಬೋದು POC ಫಾಲ್ ಸೀಲಿಂಗ್ ಕೂಡ, POP ಫಾಲ್ ಸೀಲಿಂಗ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಕಿಂಗ್ ಸೈಜ್ ಬೆಡ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನಾದ್ರು ಚಾರ್ಜ್ ಮಾಡ್ತಿದ್ರೆ ಚಾರ್ಜ್ ಮಾಡ್ಕೊಬೋದು. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಹಾಗೆ ಇಲ್ಲಿ ಟಿ ವಿ ಯೂನಿಟ್ ಕೂಡ ಕೊಟ್ಟಿದ್ದಾರೆ, ತುಂಬ ದೊಡ್ಡದಾಗಿದೆ. ಹಾಗೆ ವಾರ್ಡ್ರೋಬ್ ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ. ಓವರ್ ಹೆಡ್ ಕಬೋರ್ಡ್ ಕೂಡ ಇದೆ, ನೋಡ್ಬೋದು. ಇದು ಸೌತ್ ಕಡೆ ಬರೋದ್ರಿಂದ ಸೌತ್ ಕಡೆ ಬರೋದ್ರಿಂದ 2 ಸೈಡ್ ವಿಂಡೋ ಕೊಟ್ಟಿದ್ದಾರೆ. ಬೆಳಕು ಗಾಳಿ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಅಟ್ಯಾಚ್ ಬಾತ್ರೂಮ್, ಇದು ಕೂಡ ಅಷ್ಟೇ ಬಾತ್ರೂಮ್ ತುಂಬ ದೊಡ್ಡದಾಗಿ ಬಂದಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ಬಂದು ಹೈಡ್ರಾಲಿಕ್ಸ್ ಆಗಿರುತ್ತೆ ನಿಮಗೆ, ವಿತ್ ಸ್ಟೋರೇಜ್ಗೆ ಮಾಸ್ಟರ್ ಬೆಡ್ರೂಮಲ್ಲಿ. ಇನ್ನೊಂದ್ಸತಿ ನೋಡಿಸ್ಬಿಡ್ತೀನಿ. ಇದು ಮಾಸ್ಟರ್ ಬೆಡ್ರೂಮ್, ತುಂಬ ಚೆನ್ನಾಗಿ ಮಾಡಿದ್ದಾರೆ ರೂಮು. ಹಾಗೆ ಇಲ್ಲೇ ಪಕ್ಕದಲ್ಲಿ ಬಂದರೆ ಇನ್ನೊಂದು ರೂಮ್ ಇದೆ ನಿಮಗೆ. ಇದನ್ನು ಮಾಸ್ಟರ್ ಬೆಡ್ರೂಮ್ ಅಂತಲೇ ಹೇಳ್ಬೋದು, ತುಂಬ ದೊಡ್ಡದಾಗಿದೆ. ಇಲ್ಲೂ ಅಷ್ಟೇ ಮೇಲ್ಗಡೆ POP ಫಾಲ್ ಸೀಲಿಂಗ್ ವಿತ್ ಕಂಬೈನ್ ಮಾಡಿದ್ದಾರೆ. LED ಲೈಟ್ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ. ಹಾಗೆ ನಿಮಗೆ ಕಿಂಗ್ ಸೈಜ್ ಕಾಟ್ ಕೂಡ ಕೊಟ್ಟಿದ್ದಾರೆ. ಸೇಮ್ ಮೊಬೈಲ್ ಚಾರ್ಜ್ ಮಾಡ್ಕೊಳ್ಳೋಕ್ಕಲ್ಲಿ ಪಿನ್ ಪಾಯಿಂಟ್ ಔಟ್ ಎಲ್ಲ ಕೊಟ್ಟಿದ್ದಾರೆ. ವಿಂಡೋ ಇದು ಈಸ್ಟ್ ಸೈಡ್ ಕೊಟ್ಟಿದ್ದಾರೆ ವಿಂಡೋ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ, ಎದುರುಗಡೆ ಟಿ ವಿ ಯೂನಿಟ್.
ಇದು ಸೆಕೆಂಡ್ ರೂಮ್ ಆಗಿರುತ್ತೆ. ಅಂದರೆ ಗ್ರೌಂಡ್ ಫ್ಲೋರ್ ಬಿಟ್ಟು ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಬಿಟ್ಟು ಇದು ಬಂದು ನಿಮಗೆ ಎರಡನೇ ರೂಮ್ ಆಗಿರುತ್ತೆ, ಅಂದರೆ ಸೆಕೆಂಡ್ ಫ್ಲೋರಲ್ಲಿ. ಹಾಗೆ ಇಲ್ಲಿ ಬಂದು ಅಟ್ಯಾಚ್ ಬಾತ್ರೂಮ್ ಒಳಗಡೆ ಇದೆ, ತುಂಬ ದೊಡ್ಡದಾಗಿದೆ ನೋಡ್ಬೋದು. ಫುಲ್ ಟೈಲ್ಸ್ ಎಲ್ಲ ಹಾಕಿದ್ದಾರೆ ಬಾತ್ರೂಮ್ಗೆ, ತುಂಬ ದೊಡ್ಡದಾಗಿದೆ. ಕ್ಲೋಸ್ ಮಾಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ವಾರ್ಡ್ರೋಬ್ ಅನ್ಕೊಳ್ತೀವಿ ನಾವು. ಕ್ಲೋಸ್ ಮಾಡಿದ್ರೆ ನಿಮಗೆ ವಾರ್ಡ್ರೋಬ್ ಪ್ಲಸ್ ಒಳಗಡೆನೆ ಬಾತ್ರೂಮ್ ಇರುತ್ತೆ. ಇದು ಬಂದು ನಿಮಗೆ ಸೆಕೆಂಡ್ ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ವಾಲ್ ಎಲ್ಲ ನೋಡ್ಬೋದು, ವಾಲ್ಪೇಪರ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ ಡಿಸೈನ್ ಆಗಿ. ಹಾಗೆ POP ಫಾಲ್ ಸೀಲಿಂಗ್ ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಮೇಲ್ಗಡೆ ಬರ್ತಾ ಇರೋಂಗೆ ಸಿಕ್ಕಂಥ ಜಾಗ ಇದು. ಅವಾಗಲೇ ಹೇಳ್ದಂಗೆ ಇಲ್ಲಿ ನೀವೊಂದು ಸೋಫಾ ಹಾಕೊಂಡು ಧಾರಾಳವಾಗಿ ಇಲ್ಲಿ TV ಯೂನಿಟ್ ಕೊಟ್ಟಿದ್ದಾರೆ, TV ವಾಚ್ ಮಾಡ್ಬೋದು. ಇಲ್ಲ ಕೂತ್ಕೊಂಡು ಆರಾಮಾಗಿ ಮೊಬೈಲ್ ಕಂಪ್ಯೂಟ್ರ್ ಏನಾರ ವರ್ಕ್ ಇರೋ ಮಾಡ್ಬೋದು. ಹಾಗೆ ಇಲ್ಲಿ ಬಂದರೆ ನಿಮಗೆ ಒಂದು ಬಾಲ್ಕನಿಗೆ ಬರುತ್ತೆ, ನಿಮಗೆ ನೋಡ್ಬೋದು ತುಂಬ ದೊಡ್ಡದಾಗಿದೆ. ಧಾರಾಳವಾಗಿ ಒಂದು 6 ರಿಂದ 8 ಚೇರ್ ಹಾಕೊಂಡು ಕೂತ್ಕೊಂಡು ಆರಾಮಾಗಿ ಮಾತಾಡ್ಬೋದು. ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ, 5.5 ಅಡಿ ಕೊಟ್ಟಿದ್ದಾರೆ, 5 ಅಡಿ ಕೊಟ್ಟಿದ್ದಾರೆ. ಎಕ್ಸಸ್ ಸ್ಟೀಲ್ ಕೊಟ್ಟಿದ್ದಾರೆ. ಮನೆ ಮುಂದುಗಡೆ ಈ ಕಡೆ ಕಾಣುತ್ತೆ ಈ ಥರ. ಹಾಗೆ ಸೈಡ್ ವಾಲ್ಗೆಲ್ಲ ನಿಮಗೆ ಗ್ರಾನೈಟೇ ಯೂಸ್ ಮಾಡಿದ್ದಾರೆ ನೋಡ್ಬೋದು. ಕೆಳಗಡೆ ಬಂದ್ಬಿಟ್ಟು ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ನೋಡ್ಬೋದು POC ಫಾಲ್ ಸೀಲಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ. ತುಂಬ ದೊಡ್ಡದಾಗಿದೆ ಬಾಲ್ಕನಿ ಕೂಡ ನಿಮಗೆ. ಇದು ಬಂದ್ಬಿಟ್ಟು ಸೆಕೆಂಡ್ ಫ್ಲೋರಲ್ಲಿರುವಂಥ ಡೀಟೇಲು. ಇವಾಗ 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ ನಾವು. ಹಾಗೆ ಇಲ್ಲಿ ಕೂಡ ಇನ್ನೊಂದು ಏನಂದರೆ, ಕೆಳಗಡೆ ಯಾರನ್ನ ಕರಿಬೇಕಂದ್ರೆ ನಿಮಗೆ ಕೆಳಗಡೆ ಹೋಗೋ ಅವಶ್ಯಕತೆ ಇರೋಲ್ಲ, ಇಲ್ಲಿಂದನೇ ಕರಿಬೋದು. ಫಸ್ಟ್ ಫ್ಲೋರ್ಗೆ ನೋಡ್ಬೋದು, ಇಲ್ಲಿಂದನೇ ಹೋಗ್ಬೋದು. ಸಮ್ ಪೀಪಲ್ಸ್ ಏನು ಮಾಡ್ತಾರೆ, ಜಾಗ ಬಿಟ್ಟಿರಲ್ಲ, ಯಾರನ್ನು ಕರಿಬೇಕಂದ್ರೆ ಫೋನ್ ಮಾಡಬೇಕು, ಇಲ್ಲಾಂದರೆ ಮೇಲ್ಗಡೆ ಬಂದು ಕರಿಬೇಕಾಗುತ್ತೆ. ಅಲ್ಲಿಂದನೇ ಒಂದು ಸೌಂಡ್ ಹಾಕಿದ್ರೆ ಕೇಳಿಸುತ್ತೆ ನಿಮಗೆ ಸೆಕೆಂಡ್ ಫ್ಲೋರ್ಗೆ ಫಸ್ಟ್ ಫ್ಲೋರಿಂದ. ಇವಾಗ ನಾವು 3ನೇ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. 3ನೇ ಫ್ಲೋರಲ್ಲೂ ಕೂಡ ಅಷ್ಟೇ ನಿಮಗೆ ಸೇಮ್ ಓಪನ್ ಹಾಲ್ ಬಿಟ್ಟಿದ್ದಾರೆ. ನಿಮಗೆ ತುಂಬ ಚೆನ್ನಾಗಿದೆ. ಅವಳೇ ಹೇಳ್ದಂಗೆ ನಿಮಗೆ ಇಲ್ಲೂ ಕೂಡ ನಿಮಗೆ TV ಯೂನಿಟ್ ಕೊಟ್ಟಿದ್ದಾರೆ, POC ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಹಾಗೆ ವಾಲ್ಪೇಪರ್ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲೂ ಕೂಡ ಸೋಫಾ ಹಾಕೋಬೋದು. ಇಲ್ಲ ಜಿಮ್ ಮಾಡ್ತೀನಿ ಅಂದರೆ, ಯೋಗ ಮಾಡ್ತೀನಿ ಅಂದರೆ ಯೋಗ ಮಾಡೋಷ್ಟು ಜಾಗ ಇದೆ. ಜಿಮ್ ಮಾಡ್ತೀನಿ ಅಂದರೆ ಸಮ್ ಐಟಮ್ಸ್ಗಳು ಹಾಕೊಂಡು ವರ್ಕೌಟ್ ಕೂಡ ಮಾಡ್ಬೋದು. ಹಾಗೆ ಇಲ್ಲೊಂದು ಬಂದರೆ ನಿಮಗೆ ಗೆಸ್ಟ್ ಬೆಡ್ರೂಮ್, ಅಂದರೆ 3ನೇ ಬೆಡ್ರೂಮು. ಸೇಮ್ ಕಿಂಗ್ ಸೈಜ್ ಕಾಟ್ ಕೊಟ್ಟಿದ್ದಾರೆ, POC ಫಾಲ್ ಸೀಲಿಂಗ್. ಕೆಳಗಡೆ ಏನು ಮಾಡಿರೋ ಸೇಮ್ ಪ್ಯಾಟ್ರನ್ ಬೇರೆ ಅಷ್ಟೇ ನಿಮಗೆ. ಹಾಗೆ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ, TV ಯೂನಿಟ್ ಇಲ್ಲೇ ಬಂದಿದೆ ನಿಮಗೆ. ಎಲ್ಲ ಕಾಟು ನಿಮಗೆ ಹೈಡ್ರಾಲಿಕ್ಸ್ ಆಗಿರುತ್ತೆ. ನಿಮಗೆ ಸ್ಟೋರೇಜ್ಗೋಸ್ಕರ ಮೇಲೆ ತೆಗಿಬೋದು, ಹೈಡ್ರಾಲಿಕ್ಸ್ ಇರುತ್ತೆ ನಿಮಗೆ. ಈ ಕಾರ್ನರಿಂದ ನೋಡ್ತಾ ಇದ್ದೀನಿ. ಇಲ್ಲಿ ಮೊಬೈಲು ಲ್ಯಾಪ್ಟಾಪ್ ಏನೇನು ಚಾರ್ಜ್ ಮಾಡ್ತೀನಿ ಎಲ್ಲ ಮಾಡ್ಕೋಬೋದು. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳು ಕೂಡ ಬಂದಿದೆ ನೋಡ್ಬೋದು. ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ. ಒಳಗಡೆ ಹೋಗೋಣ. ಇಲ್ಲಿ ಕೂಡ ನಿಮಗೆ ಒಳಗಡೆನೇ ಬಾತ್ರೂಮ್ ಕೊಟ್ಟಿದ್ದಾರೆ, ಅಟ್ಯಾಚ್ ಬಾತ್ರೂಮ್, ತುಂಬ ದೊಡ್ಡದಾಗಿದೆ. ಇಲ್ಲೂ ಕೂಡ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಫ್ಲೋರ್ಗೆಲ್ಲ ನಿಮಗೆ ಲಪೋತ್ರ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಇಲ್ಲಿ ಮಾತ್ರ ನಿಮಗೆ ಇಟಾಲಿಯನ್ ಮಾರ್ಬಲ್ ಯೂಸ್ ಮಾಡಿದ್ದಾರೆ. ಇನ್ನೊಂದು ಸತಿ ನೋಡಿಸ್ತಿದ್ದೀನಿ. ಇದು ಬಂದು 3ನೇ ರೂಮ್ ಆಗಿರುತ್ತೆ. ಅಂದರೆ ಫಸ್ಟ್ ಫ್ಲೋರಲ್ಲಿ ಒಂದು ಸೀನಿಯರ್ ಸಿಟಿಜನ್ ರೂಮ್ ಸೇರಿಸಿದ್ರೆ ಇದು 4 ಆಗುತ್ತೆ. ಸೆಕೆಂಡ್ ಫ್ಲೋರಲ್ಲಿ 2 ಆಗುತ್ತೆ, ಇದೊಂದು ಆಗುತ್ತೆ. ಇಲ್ಲಿ ಬಂದು ನಿಮಗೆ ಹೋಮ್ ಥಿಯೇಟ್ರು, ಫುಲ್ಲು ವುಡನ್ ವರ್ಕ್ ಮಾಡಿ ನಿಮಗೆ ಹೋಮ್ ಥಿಯೇಟ್ರ್ ಬಿಟ್ಟಿದ್ದಾರೆ. ಬೇಕಾದ್ರೆ ಹೋಮ್ ಥಿಯೇಟ್ರ್ ಮಾಡ್ಬೋದು. ಇಲ್ಲಾಂದ್ರೆ ಅವಳೇ ಹೇಳ್ದಂಗೆ ನಿಮಗೆ ಯೋಗ, ಜಿಮ್, ಇಲ್ಲ ಪಾರ್ಟಿ ಹಾಲ್ ಮಾಡ್ತೀನಿ ಅಂದರೆ ಪಾರ್ಟಿ ಹಾಲ್ ಬೇಕಾದ್ರೂ ಮಾಡ್ಕೋಬೋದು.
ತುಂಬ ದೊಡ್ಡದಾಗಿದೆ ನಿಮಗೆ. ಹಾಗೆ ಇಲ್ಲಿ ಇದಕ್ಕೆ ಕೂಡ ನಿಮಗೆ ಅಟ್ಯಾಚ್ ಬಾತ್ರೂಮ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ. ಟೋಟಲ್ ಹಂಗೆ ನೋಡೋಕೆ ಹೋದರೆ ನಿಮಗೆ ಇದು 5ನೇ ರೂಮ್ ಆಗುತ್ತೆ, 5 ಆಗುತ್ತೆ ನಿಮಗಿದು. ಇಲ್ಲೂ ಕೂಡ ನಿಮಗೆ ಬಾಲ್ಕನಿ ಬಿಟ್ಟಿದ್ದಾರೆ ನೋಡ್ಬೋದು. ಸೇಮ್ ಕೆಳಗಡೆ 7th ಫ್ಲೋರಲ್ಲಿ ಬಿಟ್ಟಿದ್ರಲ್ಲ ಅಷ್ಟೇ ದೊಡ್ಡದಾಗಿ ಅಷ್ಟೇ ನೀಟಾಗಿ ಮಾಡಿರುವಂಥ ಬಾಲ್ಕನಿ. ಇದು ಈಸ್ಟ್ ಸೈಡ್ ಬಂದಿರೋದ್ರಿಂದ ಬಾಲ್ಕನಿ ನಿಮಗೆ ಮುಂದುಗಡೆ ಈ ಥರ ಜಾಗ ಸಿಗುತ್ತೆ. ಅಲ್ಲೇ ನೋಡ್ಬೋದು ಅಪಾರ್ಟ್ಮೆಂಟ್ಸ್ಗಳೆಲ್ಲ ಆಲ್ರೆಡಿ ಆಗಿದೆ. ಮೇಲ್ಗಡೆ ಹೋಗಿ ನೋಡಿಸ್ತೀನಿ ನಾನು ಇನ್ನೊಂದು ಸ್ವಲ್ಪ. ಇಲ್ಲೂ ಕೂಡ POC ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಸೈಡ್ ವಾಲ್ಗೆಲ್ಲ ನಿಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ. ಫ್ಲೋರಿಂಗು ಲಪೋತ್ರ ಗ್ರಾನೈಟ್ ಕೊಟ್ಟಿದ್ದಾರೆ. ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ. 5 ಫೀಟು SS ಸ್ಟೀಲ್ ಕೂಡ ಹಾಕಿದ್ದಾರೆ ಸೇಫ್ಟಿ ವೈಸ್ಗೆ. ಇದು ಬಂದು 3ನೇ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ತುಂಬ ಚೆನ್ನಾಗಿದೆ. ಇವಾಗ ಟಾಪ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಟಾಪ್ ಫ್ಲೋರಲ್ಲಿ ಬಂದಿದ್ದ ತಕ್ಷಣ ನಿಮಗೆ ಏನು ಸಿಗುತ್ತೆ? ಸೂಪರ್ ಓಪನ್ ಟೆರೆಸ್. ಇಲ್ಲಿ ನಿಮಗೆ ಅರ್ಧಕ್ಕೆ ಮಂಗಳೂರು ರೂಪ್ ಹಾಕಿದ್ದಾರೆ. ನಿಮಗೆ ಅರ್ಧದಷ್ಟು ಮಂಗಳೂರು ರೂಪ್ ಹಾಕಿದ್ದಾರೆ. ಮಳೆ ಬಂದರೆ ಏನು ಪ್ರಾಬ್ಲಮ್ ಇಲ್ಲ, ಒಳಗಡೆ ಇರ್ಬೋದು. ಇಲ್ಲಿ ಅರ್ಧ ಓಪನ್ ಬಿಟ್ಟಿದ್ದಾರೆ. ನೋಡ್ತಾ ಇದ್ದೀರಾ, ಮನೆ ಸುತ್ತಮುತ್ತ ಈ ಥರ ಇರುತ್ತೆ ನಿಮಗೆ. ಫುಲ್ ಡೆವಲಪ್ಮೆಂಟ್ ಏರಿಯಾ. ಇದೆಲ್ಲ BDAನೇ ಆಗಿರುತ್ತೆ ನಿಮಗೆ. ಅಲ್ಲಿ ಕಾಣಿಸ್ತಾ ಇರ್ಬೋದು 80 ಫೀಟ್ ರಸ್ತೆ ನಿಮಗೆ. ಅದು ಸೀದಾ ಹೋದರೆ ನಿಮಗೆ ಡೈರೆಕ್ಟಾಗಿ ಸ್ಟ್ರೈಟಿಗೆ ಹೋಗಿ ನೀವು ಟರ್ನ್ ಆಯ್ತೀವಿ ಅಂದರೆ ಉತ್ರಳ್ಳಿ ರೋಡಿಗೆ ಅಟ್ಯಾಚ್ ಆಗಿಬಿಡುತ್ತೆ ನಿಮಗೆ. ಇದು ಬಂದು ನಿಮಗೆ ಓಪನ್ ಟೆರೆಸ್ ಮೇಲ್ಗಡೆ ಇರುವಂಥದ್ದು. ಅರ್ಧ ಮಂಗಳೂರು ರೂಪ್ ಮಾಡಿದ್ದಾರೆ, ಅರ್ಧ ಓಪನ್ ಬಿಟ್ಟಿದ್ದಾರೆ. ಹಾಗೆ ಟೈಲ್ಸ್ ಕೂಡ ಹಾಕಿದ್ದಾರೆ ನೋಡ್ಬೋದು. ಓಕೆ, ಮಾಡಿ ಮೇಲೆ ಹೋಗೋಣ. ಆಲ್ರೆಡಿ ಟೆರೆಸ್ ಮೇಲೆ ಇದ್ದೀವಿ, ಇನ್ನೂ ಮೇಲ್ಗಡೆ ಹೋಗ್ತಾ ಇದ್ದೀವಿ ನಾವು. ಓಕೆ, ಟಾಪಿಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು 1000 ಲೀಟರ್ದು 2 ಸಿಂಟಾಗಿ ಕೊಟ್ಟಿದ್ದಾರೆ. ಹಾಗೆ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ವಾಷಿಂಗ್ ಮಿಷಿನ್ ಮಡಿಕೊಂತೀನಿ ಅಂದರೆ ಇಲ್ಲಿ ಪಾಯಿಂಟ್ ಔಟ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಬಟ್ಟೆ ಒಗೆಯೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆನೇ ಬಟ್ಟೆ ಒಣಗಿ ಹಾಕೋಬೋದು. ನೋಡ್ಬೋದು ಅಲ್ಲಿ ಕಾರೆಲ್ಲ ಓಡಾಡ್ತಾ ಇದೆ. 80 ಫೀಟ್ ರಸ್ತೆ. ಸ್ಟ್ರೈಟಾಗಿ ಹೋದರೆ ನಿಮಗೆ RR ನಗರ್ ಕನೆಕ್ಟಿವಿಟಿ ಆ್ಯಂಡ್ ಉತ್ರಳ್ಳಿ ಕನೆಕ್ಟಿವಿಟಿ ಇರುತ್ತೆ ನಿಮಗೆ. ಮನೆ ಸುತ್ತಮುತ್ತ ಹೀಗಿರುತ್ತೆ ನಿಮಗೆ. ಓಕೆ, ಈ ಅಡ್ರೆಸ್ ಇನ್ನೊಂದು ಸತಿ ಹೇಳ್ತೀನಿ ನಾನು ನಿಮಗೆ. ಇದು ಬರೋದು ಬನಶಂಕರಿ 6 ಸ್ಟೇಜು ಫಸ್ಟ್ ಬ್ಲಾಕಲ್ಲಿ ಕಾರ್ನರ್ ಮನೆ ಆಗಿರುತ್ತೆ. ಸೌತ್ಗೆ ಈಸ್ಟು 30-40 ಆಗಿರುತ್ತೆ BDA. ಓಕೆ, ಇದು ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು 3 CR 50 lakhs ಹೇಳ್ತಾರೆ. ನೆಗೋಷಿಯಬಲ್ ಇರುತ್ತೆ. ಅಂದರೆ 3,50,00,000 ಹೇಳ್ತಾರೆ. ಇದಕ್ಕೆ ನೆಗೋಷಿಯಬಲ್ ಇರುತ್ತೆ. ಅಲ್ಲಿ ನೋಡ್ಬೋದು ಸುಬ್ರಹ್ಮಣ್ಯ ದೇವಸ್ಥಾನ ಕಾಣಿಸ್ತಾ ಇದೆ RR ನಗರ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಇನ್ನೂ ಈ ವಿಡಿಯೋ ಬಗ್ಗೆ ಹೆಚ್ಚಿನ ಡೀಟೇಲ್ಸ್, ಈ ಮನೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಏನಾರು ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ. ನಾನು ಆ ನಂಬರ್ ಕಾಲ್ ಮಾಡಿ ಅಲ್ಲೇ ಮಾತಾಡೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ನೀವು ಸಬ್ಸ್ಕ್ರೈಬರ್ ಆಗಿರೋದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಈ ಥರ ವೀಡಿಯೋಗಳು ತುಂಬ ಬರ್ತಾ ಇರುತ್ತೆ. ಹಾಗೆ ನಮ್ಮಲ್ಲಿ BDA ಮನೆ ಆಗಲಿ, ಸೈಟ್ ಆಗಲಿ, ಫ್ಲ್ಯಾಟ್ ಆಗಲಿ ಅವೈಲೇಬಲ್ ಇದೆ. ಯಾರಿಗಾರ ಬೇಕಾದ್ರೆ ನಾನು ನಂಬರ್ ಕೊಟ್ಟಿರ್ತೀನಿ, ಫೋನ್ ಮಾಡ್ಬೋದು. ಹಾಗೆ ನಿಮ್ಮಲ್ಲಿ BDA ಮನೆ ಹಾಗೆ ಸೈಟು ಫ್ಲ್ಯಾಟ್ ಯಾವುದನ್ನ ಇತ್ತಂದರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ. ಅಡ್ವರ್ಟೈಸ್ಮೆಂಟ್ ಮಾಡಬೇಕಂದ್ರೆ ಇಲ್ಲ ಸೇಲ್ ಮಾಡಬೇಕಂದ್ರೆ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ, ವಿಡಿಯೋ ಮಾಡೋಣ, ಅಡ್ವರ್ಟೈಸ್ ಮಾಡಿ ಸೇಲ್ ಮಾಡೋಣ. ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ ಇದ್ದಿದ್ದ ಡೀಟೇಲ್ಸು ಈ ಮನೆಯದು. ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ನಿಮಗೆ ನಮಸ್ಕಾರ.